ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ರಾಜಧಾನಿಯಲ್ಲಿ ನಡೆದಂತಹ ಜೆಡಿಎಸ್ ಬೃಹತ್ ಸಮಾವೇಶ ಜೆಡಿಎಸ್ ಪಕ್ಷದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ನಗರದ ಕೊಮ್ಮಘಟ್ಟದಲ್ಲಿ ನಡೆದ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿ ಸಮಾವೇಶವನ್ನು ಯಶಸ್ವಿಗೊಳಿಸಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಜವರಾಯಗೌಡ, ಜಿಬಿಎ ಚುನಾವಣೆಗಾಗಿಯೇ ಈ ಸಮಾವೇಶವನ್ನು ನಡೆಸಿರುವಂತದ್ದು. ನಗರದ ಪ್ರತಿಯೊಬ್ಬ ಜೆಡಿಎಸ್ ಕಾರ್ಯಕರ್ತನು ಕೂಡ ಮುಂಬರುವ ಚುನಾವಣೆಗೆ ಶ್ರಮ ವಹಿಸಿ ದುಡಿಬೇಕು ಅಂತ ಕರೆ ಕೊಟ್ಟರು. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ರು ನಮ್ಮ ಆರಾಧ್ಯ ದೈವ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು. ಇದು ಬೆಳ್ಳಿ ಮಹೋತ್ಸವ ಮತ್ತು ಜನತಾ ಸಮಾವೇಶವನ್ನು ದೇವೇಗೌಡರ ಅಭಿಲಾಷೆ ಮೇರೆಗೆ ಕುಮಾರಣ್ಣವರ ಒಂದು ಆಸಕ್ತಿ ಮೇಲೆ ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಯೋಜನೆ ಪ್ರಕಾರ ಭಾಳ ಚೆನ್ನಾಗಿ ಜನ ಬಂದರು, ಸಹಕರಿಸಿದ್ರು. ಮತ್ತು ಬಸ್ಗಳು ಬರಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗಿ ಇನ್ನು ನಿಗದಿತ ಅವಧಿ ಒಳಗಡೆ ಜನ ಬರೋಕ್ಕಾಗಲಿಲ್ಲ. ಜನ 2 ಗಂಟೆ ಆದರೂ ಬರ್ತಾನೇ ಇದ್ದರು. ಆದರೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜಿಬಿಎ ಚುನಾವಣೆ, ಪಂಚಾಯತಿ, ZP, ತಾಲೂಕ್ ಪಂಚಾಯತಿ ಎಲ್ಲ ಇದೆ. ನಮ್ಮದು ನಗರ ಮತ್ತು ಗ್ರಾಮಾಂತರ ಎರಡೂ ಇದೆ. ಎರಡಕ್ಕೂ ಏನು ಸ್ಪರ್ಧೆ ಮಾಡ್ತಕ್ಕಂಥ ಆಕಾಂಕ್ಷಿಗಳು ತಯಾರಿ ಮಾಡ್ಕೋತಾ ಇದ್ದಾರೆ. ಎಲ್ಲ ಸಂಘಟನೆಯನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಚೆನ್ನಾಗಿ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಜನತಾದಳಕ್ಕೆ ಒಳ್ಳೆಯ ಭವಿಷ್ಯವಿದೆ. ಅದೇ ಸಂಘಟಿತರಾಗಬೇಕು. ಹೊಂದಾಣಿಕೆ ಅಂತ ಹೇಳ್ಕೊಂಡು ಕೂತ್ಕೋಬಾರ್ದು. ಹೊಂದಾಣಿಕೆ ಆಗಲಿ ಬಿಡಲಿ, ನಮ್ಮ ಪಕ್ಷದ ಸಂಘಟನೆ ಮಾಡಿ ನಾವು ಹೊಂದಾಣಿಕೆ ಆದರೆ ನಮಗೆ ಬರೋ ಸೀಟ್ಗೆ ಹೊಂದಾಣಿಕೆ ಆಗಲಿಲ್ಲ, ಎಲ್ಲದಕ್ಕೂ ಕ್ಯಾಂಡಿಡೇಟ್ಗಳು ಹಾಕಿ, ಅಭ್ಯರ್ಥಿಗಳನ್ನ ಹಾಕಿ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ನಾವೆಲ್ಲ ಕರೆ ಕೊಟ್ಟಿದ್ವಿ. ಇವತ್ತು 1 ಲಕ್ಷದ ಮೇಲೆ ಸರಿ, 1 ಲಕ್ಷದ ಮೇಲೆ ಸರಿ. ಅದು ನಮ್ಮ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ, ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ, ಯಾವ ರೀತಿ ನಡೆಸ್ಕೋತೀವಿ, ಪಕ್ಷ ಏನು ತೀರ್ಮಾನ ತಗೋತದೆ, ಏನು ಆಶ್ವಾಸನೆ ಕೊಡ್ತದೆ, ಅದ್ರ ಮೇಲೆ ಅದು ಡಿಸೈಡ್ ಆಗ್ತದೆ.